ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಚ್ಚಾಗಿ ದೇವರನ್ನು ಪೂಜಿಸುವಂತಹ ಆರಾಧಿಸುವಂತಹ ವ್ಯಕ್ತಿಯೇ ಯಾಕೆ ಅವನ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸುತ್ತಾನೆ, ಹಾಗೆ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳಲ್ಲಿ ತೊಡಗದೇ ಇರುವಂತಹ ದೇವರನ್ನು ಯಾವಾಗಲೂ ನಿಂದಿಸುವಂತಹ ವ್ಯಕ್ತಿಯೇ ಯಾವಾಗಲೂ ತುಂಬ ಸಂತೋಷವಾಗಿರುತ್ತಾನೆ ಎಂಬುದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಅದರ ಹಿಂದಿರುವಂತಹ ರಹಸ್ಯವೇನು ಎಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ನಾವೆಲ್ಲರೂ ಗಮನಿಸಿರುವ ಹಾಗೆ ಹೆಚ್ಚಾಗಿ ದೇವರನ್ನು ಪೂಜಿಸುವಂತಹ ನಂಬುವಂತಹ ವ್ಯಕ್ತಿಯೇ ತುಂಬ ಕಷ್ಟಗಳ ಸರಮಾಲೆಗಳಲ್ಲಿ ಸಿಕ್ಕಿಕೊಂಡಿರುತ್ತಾನೆ. ಆದರೆ ಯಾವುದೇ ರೀತಿಯ ದೇವರನ್ನು ನಂಬದೆ ದೇವರಿಗೆ ಯಾವಾಗಲೂ ನಿಂದಿಸುತ್ತಾ ಇರುವಂತಹ ವ್ಯಕ್ತಿ ಸಂತೋಷದಿಂದ ಇರುವುದನ್ನು ನಾವು ನಮ್ಮ ಕಣ್ಣಾರೆ ಕಂಡಿದ್ದೇವೆ. ಒಮ್ಮೆ ಇದರ ಬಗ್ಗೆ ಶ್ರೀಕೃಷ್ಣ ಮತ್ತು ಅರ್ಜುನ ದ್ವಾಪರ ಯುಗದಲ್ಲಿ ಮಾತನಾಡುವಾಗ ಈ ವಿಷಯದ ಬಗ್ಗೆ ಚರ್ಚೆ ಬರುತ್ತದೆ. ಆಗ ಶ್ರೀಕೃಷ್ಣನಿಗೆ ಅರ್ಜುನ ಕೇಳುತ್ತಾನೆ, ಹೇ ಮಾಧವ, ನಾನು ಗಮನಿಸಿದ ಹಾಗೆ ಯಾವಾಗಲೂ ಸಹ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ದೇವರನ್ನು ಹೆಚ್ಚಾಗಿ ನಂಬುವಂತಹ ವ್ಯಕ್ತಿಯೇ ಹೆಚ್ಚಾಗಿ ಕಷ್ಟಗಳನ್ನು ಅನುಭವಿಸುತ್ತಾ ಕಣ್ಣೀರು ಹಾಕುವುದನ್ನು ನೋಡಿದ್ದೇನೆ. ಹಾಗೆಯೇ ಒಬ್ಬ ನಾಸ್ತಿಕನಾಗಿರುವಂತಹ ದೇವರನ್ನು ಯಾವಾಗಲೂ ನಿಂದಿಸಿ ಯಾವಾಗಲೂ ದೇವರಿಗೆ ಅವಮಾನ ಮಾಡಿರುವಂತಹ ವ್ಯಕ್ತಿಯೇ ಸಂತೋಷವಾಗಿರುವುದನ್ನು ಸಹ ನಾನು ಈ ಕಣ್ಣಾರೆ ಕಂಡಿದ್ದೇನೆ. ಹಾಗಾದರೆ ಇದರ ಹಿಂದಿರುವಂತಹ ರಹಸ್ಯವೇನು, ಇದರ ಹಿಂದಿರುವಂತಹ ಕಾರಣವೇನು ನನಗೆ ನೀನು ತಿಳಿಸಲೇಬೇಕು ಎಂದು ಶ್ರೀಕೃಷ್ಣನಿಗೆ ಕೇಳುತ್ತಾನೆ. ಆಗ ಶ್ರೀಕೃಷ್ಣ ಒಂದು ಕಥೆಯ ಮೂಲಕ ಅರ್ಜುನನಿಗೆ ಅದರ ಹಿಂದಿರುವಂತಹ ರಹಸ್ಯ ಹಾಗೂ ಕಾರಣವನ್ನು ಹೇಳುತ್ತಾನೆ. ಒಂದು ಊರಿನಲ್ಲಿ ಒಬ್ಬ ಗುರುಗಳು ಇರುತ್ತಾರೆ. ಆ ಗುರುಗಳಿಗೆ ಇಬ್ಬರು ಶಿಷ್ಯರು ಸಹ ಇರುತ್ತಾರೆ. ಅದರಲ್ಲಿ ಒಬ್ಬ ಶಿಷ್ಯ ದೇವರಲ್ಲಿ ತುಂಬ ನಂಬಿಕೆ ಇಟ್ಟು ಎಲ್ಲ ರೀತಿಯಾದಂತಹ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಪ್ರತಿನಿತ್ಯವೂ ದೇವರನ್ನು ಪೂಜಿಸುತ್ತಾ ದೇವಾಲಯಗಳಿಗೆ ಹೋಗುತ್ತಿರುತ್ತಾನೆ. ಆದರೆ ಇನ್ನೊಬ್ಬ ತುಂಬ ಕೆಟ್ಟವನು, ಅವನಿಗೆ ಯಾವುದೇ ರೀತಿಯಾದಂತಹ ಒಳ್ಳೆಯ ಮನಸ್ಥಿತಿ ಇರುವುದಿಲ್ಲ, ತುಂಬ ಅಹಂಕಾರ ಗರ್ವದಿಂದ ಬದುಕುತ್ತಿರುತ್ತಾನೆ. ಆದರೂ ಸಹ ಅವರಿಬ್ಬರೂ ಒಬ್ಬರಿಗೆ ಶಿಷ್ಯರಾಗಿರುತ್ತಾರೆ. ಇಬ್ಬರೂ ಸಹ ಮಹಾನ್ ವಿದ್ವಾಂಸರಾಗಿರುತ್ತಾರೆ. ಹೀಗೆ ಒಂದು ದಿನ ನಾಸ್ತಿಕ ಶಿಷ್ಯನಿರುತ್ತಾನಲ್ವಾ, ಅವನು ಒಂದು ರಸ್ತೆಯ ಬಳಿ ತುಂಬ ಕುಡಿದು ಅಮಲಿನಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾನೆ. ಅವನಿಗೆ ಆ ಅಮಲಿನಲ್ಲಿ ನಡೆದುಕೊಂಡು ಹೋಗುವಾಗ ರಸ್ತೆಯಲ್ಲಿ ತುಂಬ ನಗದು ನಾಣ್ಯಗಳು ಇರುವಂತಹ ಒಂದು ಚೀಲ ಸಿಗುತ್ತದೆ. ಆ ಚೀಲವನ್ನು ಅವನು ಕಂಡ ಕ್ಷಣ ತುಂಬ ಅಹಂಕಾರ ಗರ್ವದಿಂದ, ನನಗೆ ಎಲ್ಲವೂ ಸಹ ಜೀವನದಲ್ಲಿ ಸಿಕ್ಕಿಬಿಟ್ಟಿತು, ನನಗೆ ಜೀವನದಲ್ಲಿ ಇನ್ನೇನು ಬೇಡ, ನಾನು ಯಾವುದೇ ರೀತಿಯ ಪುಣ್ಯ ಕೆಲಸಗಳನ್ನು ಸಹ ಮಾಡಿಲ್ಲ, ಯಾವುದೇ ರೀತಿಯ ದೇವರನ್ನೂ ಸಹ ನಾನು ಪೂಜಿಸಿಲ್ಲ, ಒಂದು ದಿನವೂ ಸಹ ದೇವಸ್ಥಾನಕ್ಕೆ ಹೋಗಿಲ್ಲ, ಆದರೂ ಸಹ ನನಗೆ ಇಷ್ಟೆಲ್ಲ ಲಭಿಸಿದೆ, ನಾನು ನನ್ನ ಜೀವನದಲ್ಲಿ ಸಂತೋಷವಾಗಿದ್ದೇನೆ ಎಂದು ತುಂಬ ಗರ್ವದಿಂದ ಹೇಳಿರುತ್ತಾನೆ. ಹಾಗೆಯೇ ಇನ್ನೊಂದು ಕಡೆ ಬೇರೊಬ್ಬ ಶಿಷ್ಯ ಅವನು ನಡೆದುಕೊಂಡು ಬರುತ್ತಾನೆ. ಅವನು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವನು ಮನೆಯ ಕಡೆಗೆ ಹೋಗುತ್ತಿರುತ್ತಾನೆ. ಆಗ ಅವನಿಗೆ ಒಂದು ದೊಡ್ಡ ಮುಳ್ಳು ಅವನ ಕಾಲಿಗೆ ಚುಚ್ಚುತ್ತೆ. ಆ ದೊಡ್ಡ ಮುಳ್ಳು ಚುಚ್ಚಿದ ತಕ್ಷಣ ಅವನು ಅಮ್ಮ ತುಂಬ ನೋವು ಅಂತ ಅಲ್ಲೇ ಕುಸಿದು ಬೀಳುತ್ತಾನೆ. ಅದನ್ನು ನೋಡಿದಂತಹ ಇನ್ನೊಬ್ಬ ಶಿಷ್ಯ ಕೇಳುತ್ತಾನೆ, ಎಲ್ಲಿ ನಿನ್ನ ದೇವರು? ನೀನು ಅಷ್ಟೊಂದು ದೇವರನ್ನು ಪೂಜಿಸುತ್ತಿದ್ದೀಯಲ್ಲ, ನಿನ್ನ ಮೇಲೆ ದೇವರಿಗೆ ಪ್ರೀತಿ ಕರುಣೆ ಇದ್ದಿದ್ದರೆ ಯಾಕೆ ನಿನಗೆ ಈ ರೀತಿಯ ಮುಳ್ಳು ಚುಚ್ಚಿಸಿ ನೋವು ಕೊಡುತ್ತಿದ್ದ? ಹೇಳು ನೀನೇ ಎಂದು ಕೇಳುತ್ತಾನೆ. ಹಾಗೆಯೇ ನಾನು ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಮಾಡಿಲ್ಲ, ನಿನ್ನ ದೇವರನ್ನೂ ಸಹ ನಂಬಿಲ್ಲ, ನಿನ್ನ ದೇವರಿರುವಂತಹ ಗುಡಿಗೂ ಸಹ ಹೋಗಿಲ್ಲ, ಆದರೂ ಸಹ ನಾನು ಇಂದು ನಿನಗಿಂತ ತುಂಬ ಸಂತೋಷವಾಗಿದ್ದೇನೆ, ನಿನಗಿಂತ ತುಂಬ ಶ್ರೀಮಂತನಾಗಿದ್ದೇನೆ, ನೋಡು ನನ್ನ ಬಳಿ ನಗದು ನಾಣ್ಯಗಳಿರುವಂತಹ ಒಂದು ದೊಡ್ಡ ಚೀಲವಿದೆ ಎಂದು ತುಂಬ ಅಹಂಕಾರದಿಂದ ಅದನ್ನು ತೋರಿಸುತ್ತಾನೆ. ಇದೆಲ್ಲವನ್ನು ಗಮನಿಸಿದ ನಂತರ ಅವನಿಗೆ ಅನಿಸುತ್ತದೆ, ಹೌದಲ್ಲವೇ, ನಾನು ದೇವರನ್ನು ಅಷ್ಟು ಪೂಜಿಸಿದ್ದೇನೆ, ಅಷ್ಟೊಂದು
ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇನೆ. ಆದರೂ ಸಹ ದೇವರು ನನಗೆ ಯಾಕೆ ಈ ರೀತಿಯಾದಂತಹ ಕಷ್ಟಗಳನ್ನು ಕೊಡುತ್ತಿದ್ದಾನೆ, ನೋವನ್ನು ಕೊಡುತ್ತಿದ್ದಾನೆ? ಹಾಗಾದರೆ ನಾನು ದೇವರಿಗೆ ಇಷ್ಟವಿಲ್ಲವಾ? ನಾನು ಮಾಡಿರುವಂತಹ ಪೂಜೆ ಪುನಸ್ಕಾರಗಳು ದೇವರಿಗೆ ಇಷ್ಟವಾಗುತ್ತಿಲ್ಲವಾ ಎಂದು ಅವನ ತಲೆಯಲ್ಲಿ ತುಂಬ ಯೋಚನೆಗಳು ಶುರುವಾಗುತ್ತೆ. ಈ ಕಥೆಯನ್ನು ಕೇಳಿದ ತಕ್ಷಣ ನಮಗೆ ದೇವರೇ ತಪ್ಪು ಎನಿಸಬಹುದು, ದೇವರ ನ್ಯಾಯವೇ ತಪ್ಪು ಎನಿಸಬಹುದು. ಆದರೆ ಇದರ ಹಿಂದೆ ನಮ್ಮ ಹಿಂದಿನ ಜನ್ಮದ ಕಥೆಯೂ ಸಹ ಇರುತ್ತದೆ. ನಮ್ಮ ಹಿಂದಿನ ಜನ್ಮದ ಪಾಪ ಪುಣ್ಯಗಳ ಫಲವೂ ಸಹ ಈ ನಮ್ಮ ಮುಂದಿನ ಜನ್ಮದಲ್ಲಿ ನಮ್ಮ ಜೊತೆಯೇ ಬಂದಿರುತ್ತದೆ. ಇದೆಲ್ಲವನ್ನು ಯೋಚಿಸಿದ ಬಳಿಕ ಆ ಶಿಷ್ಯ ತನ್ನ ಗುರುಗಳ ಬಳಿ ಹೋಗಿ ಕೇಳುತ್ತಾನೆ, ಗುರುಗಳೇ, ನೀವು ಕಂಡಂತೆಯೇ ನಾನು ದೇವರನ್ನು ತುಂಬ ನಂಬುತ್ತೇನೆ, ದೇವರನ್ನು ತುಂಬ ಪೂಜಿಸುತ್ತೇನೆ. ದೇವರು ಎಂದರೆ ನನಗೆ ಎಷ್ಟು ಇಷ್ಟ ಎಂದು ನಿಮಗೆ ಗೊತ್ತು. ಆದರೆ ದೇವರು ಯಾವಾಗಲೂ ನನಗೆ ಕಷ್ಟವನ್ನೇ ಕೊಡುತ್ತಾನೆ. ಆದರೆ ಆ ನಾಸ್ತಿಕನನ್ನು ನೋಡಿ, ಅವನು ಯಾವಾಗಲೂ ದೇವರನ್ನು ಪೂಜಿಸುವುದಿಲ್ಲ, ಒಂದೂ ದಿನವೂ ಸಹ ದೇವರಿಗೆ ಗೌರವದಿಂದ ಮಾತನಾಡಿಲ್ಲ, ಯಾವಾಗಲೂ ಸಹ ದೇವರನ್ನು ನಿಂದನೆ ಮಾಡುತ್ತಿರುತ್ತಾನೆ. ಆದರೂ ಅವನು ಹೇಗೆ ಸಂತೋಷವಾಗಿದ್ದಾನೆ? ನಾನು ಮಾಡಿರುವಂತಹ ತಪ್ಪಾದರೂ ಏನು ಎಂದು ಗುರುಗಳ ಬಳಿ ಹೋಗಿ ಕೇಳುತ್ತಾನೆ. ಆಗ ಗುರುಗಳು ಹೇಳುತ್ತಾರೆ, ನೋಡಪ್ಪ, ನೀನು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಅಥವಾ ಪುಣ್ಯದ ಫಲಗಳೇ ಈ ಜನ್ಮದಲ್ಲಿ ನೀನು ಅನುಭವಿಸುತ್ತಿದ್ದೀಯಾ. ಹಿಂದಿನ ಜನ್ಮದಲ್ಲಿ ಅವನು ಮಾಡಿರುವಂತಹ ಪಾಪ ಪುಣ್ಯಗಳ ಒಂದು ತೆರಿಗೆ ಅನ್ನುವುದು ಏನಿದೆ ಅದನ್ನು ಅವನು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದಾನೆ. ಅಂದರೆ ಹಿಂದಿನ ಜನ್ಮದಲ್ಲಿ ನೀನು ತುಂಬ ಕರ್ಮಫಲಗಳನ್ನು ಪಾಪಗಳನ್ನು ಮಾಡಿದ್ದೀಯ. ಆದ್ದರಿಂದ ಈ ಜನ್ಮದಲ್ಲಿ ನೀನು ಎಷ್ಟೇ ಪೂಜಿಸಿದರೂ ಸಹ, ಎಷ್ಟೇ ದೇವರನ್ನು ನಂಬಿದರೂ ಸಹ ನಿನಗೆ ಆ ಕರ್ಮಫಲಗಳು ಎಂದೂ ಸಹ ಬಿಡುವುದಿಲ್ಲ. ಅದನ್ನೇ ನೀನು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದೀಯ. ಆದರೆ ಆ ನಾಸ್ತಿಕ ಶಿಷ್ಯನು ಹಿಂದಿನ ಜನ್ಮದಲ್ಲಿ ತುಂಬ ಪುಣ್ಯ ಕೆಲಸಗಳನ್ನು ಮಾಡಿದ್ದಾನೆ. ಈ ಜನ್ಮದಲ್ಲಿ ಅವನು ಪಾಪದ ಕೆಲಸಗಳಲ್ಲಿ ತೊಡಗಿದರೆ ಹಿಂದಿನ ಜನ್ಮದಲ್ಲಿ ಅವನು ತುಂಬ ಪುಣ್ಯದ ಕೆಲಸಗಳಲ್ಲಿ ತೊಡಗಿದ್ದ, ತುಂಬ ಪುಣ್ಯದ ಕೆಲಸಗಳನ್ನು ಮಾಡಿದ್ದ. ಹಾಗಾಗಿ ಹಿಂದಿನ ಜನ್ಮದ ಪುಣ್ಯವನ್ನು ಅವನು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದಾನೆ. ಹಿಂದಿನ ಜನ್ಮದ ಕರ್ಮಫಲಗಳನ್ನು ನೀನು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದೀಯ. ಆದ್ದರಿಂದ ನೀನು ಎಷ್ಟೇ ದೇವರನ್ನು ಪೂಜಿಸಿದರೂ ಸಹ ನಿನಗೆ ಹಿಂದಿನ ಜನ್ಮದ ಕರ್ಮಫಲಗಳಿಂದ ಕಷ್ಟಗಳ ಸರಮಾಲೆ ಎದುರಾಗುತ್ತಿದೆ. ಆದರೆ ಅವನು ಎಷ್ಟೇ ನಿಂದಿಸಿದರೂ ಸಹ ದೇವರನ್ನು ಹಿಂದಿನ ಜನ್ಮದ ಪುಣ್ಯ ಫಲಗಳಿಂದ ಈ ಜನ್ಮದಲ್ಲಿ ಸಂತೋಷವಾಗಿದ್ದಾನೆ ಎಂದು ಆ ಗುರುಗಳು ತನ್ನ ಶಿಷ್ಯರಿಗೆ ಹೇಳುತ್ತಾರೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ಗೆ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.